ಇನ್ನೇನು ಕೆಲವು ಗಂಟೆಗಳಷ್ಟೇ ಇಡೀ ದೇಶವೇ ಎದುರು ನೋಡ್ತಿರೋ ಭಾರತೀಯರ ಭವ್ಯ ಕನಸು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ರಾರಾಜಿಸಲಿದ್ದಾನೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಲಿದೆ. ಆದರೆ ಈ ಬಾಲರಾಮನ ಹಿಂದೆ ಮೈಸೂರಿನ ಒಬ್ಬ ಶಿಲ್ಪಿಯ ಶ್ರಮವಿದ್ದು, ಮೈಸೂರಿನಲ್ಲಿ ಸಿಕ್ಕ ಆ ಒಂದು ಕಲ್ಲು ಇಂದು ಅಯೋಧ್ಯೆಯಲ್ಲಿ ಬಾಲರಾಮನಾಗಿದ್ದೇ ರೋಚಕ. ಅಷ್ಟಕ್ಕೂ ಮೈಸೂರಿನ ಆ ಕಲ್ಲು ಅಯೋಧ್ಯೆಯವರೆಗೂ ಹೋಗಿದ್ದೇಗೆ ಅನ್ನೋ ರೋಚಕ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ. ಆದರೆ ಈ ಬಾಲರಾಮನ ವಿಗ್ರಹಕ್ಕೆ ಬೇಕಾದ ಕಲ್ಲು ಮೈಸೂರಿನದ್ದಾಗಿದ್ದು, ಸುಮಾರು 300 ಕೋಟಿ ವರ್ಷದಷ್ಟು ಹಳೆಯ ಕಲ್ಲು ಇದಾಗಿದೆ ಎಂದು ಹೇಳಲಾಗ್ತಿದೆ. ಮುಂದಿನ 1000 ವರ್ಷಗಳವರೆಗೂ ಅಯೋಧ್ಯೆಯಲ್ಲಿನ ಬಾಲರಾಮನ ವಿಗ್ರಹಕ್ಕೆ ಯಾವುದೇ ರೀತಿಯ ತೊಂದರೆಯಾಗೋದಿಲ್ಲ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಲ್ಲದೆ ರಾಮ ಮಂದಿರ ನಿರ್ಮಾಣದ ಹಿಂದೆ ಚಿನ್ನದ ನಾಡು ಕೋಲಾರದ ಬಹುದೊಡ್ಡ ಕೊಡುಗೆ ಇದೆ. ಕೆಜಿಎಫ್ನ ಹಿರಿಯ ವಿಜ್ಞಾನಿ ರಾಜನ್ ಬಾಬು ಅವರ ತಂಡ ಮಂದಿರ ನಿರ್ಮಾಣಕ್ಕೆ ಬಳಸಿರುವ ಒಂದೊಂದು ಕಲ್ಲಿನ ಗುಣಮಟ್ಟವನ್ನು ಪರೀಕ್ಷಿಸಿ ಫೈನಲ್ ಮಾಡಿದ್ದಾರೆ. ಕೆಜಿಎಫ್ನ NIRM ಹಿರಿಯ ವಿಜ್ಞಾನಿ ರಾಜನ್ ಬಾಬು ಹಾಗೂ ಅವರ ತಂಡ ಮಂದಿರಕ್ಕೆ ಬಳಸಿದ ಎಲ್ಲಾ ವಸ್ತುಗಳ ಗುಣಮಟ್ಟ ಹಾಗೂ ಕಲ್ಲಿನ ಗುಣಮಟ್ಟವನ್ನು ಪರೀಕ್ಷಿಸಿದ್ದಾರೆ. ರಾಮ ಮಂದಿರಕ್ಕೆ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ರಾಜಸ್ಥಾನ ರಾಜ್ಯಗಳ ಕಲ್ಲುಗಳನ್ನು ಬಳಸಲಾಗಿದ್ದು, ಕಲ್ಲಿನಲ್ಲೇ ಇಂಟರ್ಲಾಕಿಂಗ್ ಸಿಸ್ಟಮ್ ಬಳಸಿ ದೇವಾಲಯ ನಿರ್ಮಾಣ ಮಾಡಲಾಗ್ತಿದೆ. ಸಿಡಿಲು, ಗುಡುಗು, ಬಿಸಿಲು, ಮಳೆ, ಬಿರುಗಾಳಿ ಹಾಗೂ ಭೂಕಂಪದಂತಹ ವಿಪತ್ತುಗಳು ಎದುರಾದರೂ ಅಯೋಧ್ಯೆ ದೇವಾಲಯಕ್ಕೆ ಏನು ಆಗದ ರೀತಿ ದೇವಾಲಯ ನಿರ್ಮಾಣ ಮಾಡಲಾಗ್ತಿದೆ. ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರದ ಆಯಸ್ಸು 1000ಕ್ಕೂ ಅಧಿಕ ವರ್ಷಗಳದ್ದಾಗಿರುತ್ತೆ. ಇನ್ನು ಅಯೋಧ್ಯೆಯ ಬಾಲರಾಮನ ವಿಗ್ರಹದ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ, ಶ್ರೀರಾಮ ಸೂರ್ಯವಂಶದವನಾಗಿದ್ದು ಬಾಲರಾಮನ ವಿಗ್ರಹದ ತಲೆಯ ಹಿಂದೆ ಸೂರ್ಯ ದೇವನಿದ್ದಾನೆ. ಬಾಲರಾಮನ ಮೂರ್ತಿಯಲ್ಲಿ ರಾಮನ ದಶಾವತಾರವಿದ್ದು, ಬಲಭಾಗದಲ್ಲಿ ರಾಮಭಂಟ ಹನುಮ ಹಾಗೂ ಎಡಭಾಗದಲ್ಲಿ ವಿಷ್ಣುವಿನ ವಾಹನ ಗರುಡ ದೇವನಿದ್ದಾನೆ. ಹೊಯ್ಸಳ ಶೈಲಿಯಲ್ಲಿ ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಲಾಗಿದೆ. ವಿಗ್ರಹದಲ್ಲಿ ನಿಜವಾದ ಆಭರಣ ಹಾಕಿದಾಗ ಕಾಣುವ ರೀತಿ ವಿಗ್ರಹ ಕೆತ್ತಲಾಗಿದೆ. ಬಟ್ಟೆಯಲ್ಲಿ ಬರುವ ರೀತಿ ವಿಗ್ರಹದಲ್ಲೂ ಸುಕ್ಕುಗಳು ಕಾಣಿಸುತ್ತವೆ. ಪಾದವು ಕೂಡ ಸಾಕಷ್ಟು ವಿಶೇಷದಿಂದ ಕೂಡಿದ್ದು, ಬಾಲರಾಮನ ಪಾದಗಳನ್ನು ಮುಟ್ಟಿದಾಗ 5 ವರ್ಷದ ಮಗುವಿನ ಪಾದ ಮುಟ್ಟಿದ ಅನುಭವವಾಗುತ್ತೆ. ಆದರೆ ಇದು ದೇವಾಲಯದ ಅರ್ಚಕರಿಗೆ ಮಾತ್ರ ಸಿಕ್ಕ ಅದೃಷ್ಟವಾಗಿದೆ. ಬಾಲರಾಮನ ಮೂರ್ತಿಯ ಎಡಗೈನಲ್ಲಿ 3 ಬೆರಳು ಅಭಯ ಹಸ್ತವನ್ನ ಪ್ರದರ್ಶಿಸಿದ್ರೆ, ಇನ್ನೆರಡು ಬೆರಳಿನಲ್ಲಿ ಬಾಣವನ್ನ ಹಿಡಿದಿರ್ತಾನೆ. ಬಲಗೈನಲ್ಲಿ ಬಿಲ್ಲನ್ನ ಹಿಡಿದಿದ್ದು, ಒಟ್ಟಾರೆ ಬಾಲರಾಮ ಧನುರ್ಧಾರಿಯಾಗಿ ವಿರಾಜಿಸಲಿದ್ದಾನೆ. ಆದ್ರೆ ಕಲ್ಲಿನಲ್ಲಿ ಬಿಲ್ಲು ಬಾಣವನ್ನ ಕೆತ್ತಿಲ್ಲ. ಇದಕ್ಕೆ ಕಾರಣ, ಕಲ್ಲಿನಿಂದ ಬಿಲ್ಲು ಬಾಣ ಕೆತ್ತಿದ್ದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಿಲ್ಲು ಮುರಿದು ಹೋಗಿ ವಿಗ್ರಹಕ್ಕೆ ಭಂಗ ಬರುತ್ತೆ ಅನ್ನೋ ಕಾರಣಕ್ಕೆ ಕಲ್ಲಿನಲ್ಲಿ ಬಿಲ್ಲು ಬಾಣ ಕೆತ್ತಿಲ್ಲ. ಬದಲಾಗಿ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಚಿನ್ನದ ಬಿಲ್ಲು ಬಾಣಗಳು ಬಾಲರಾಮನ ಕೈ ಸೇರಲಿವೆ. ಇನ್ನು ಬಾಲರಾಮನ ವಿಗ್ರಹವು ಪದ್ಮಪೀಠದ ಮೇಲೆ ನಿಂತಿದ್ದು 51 ಇಂಚು ಎತ್ತರ ಹಾಗೂ 150 ಕೆಜಿ ತೂಕದ ವಿಗ್ರಹವು ಇದಾಗಿದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆ ದಿನ ಬಾಲರಾಮನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಕಠಿಣ ವ್ರತದಲ್ಲಿರಬೇಕಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ದಿನ ಉಪವಾಸದಲ್ಲಿ ಇರಬೇಕಾಗುತ್ತೆ. ಈ ವೇಳೆ ಉಗುಳನ್ನು ಸಹ ನುಂಗುವಂತಿಲ್ಲ. ಇನ್ನು ವಿಗ್ರಹವನ್ನ ಕೆತ್ತಬೇಕಾದ್ರೆ ಆಹಾರ ಪದ್ಧತಿಯಲ್ಲಿ ಭಾರೀ ಬದಲಾವಣೆಗಳಿರ್ತವೆ. ವಿಗ್ರಹ ಕೆತ್ತುವ ಸಮಯದಲ್ಲಿ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಮಾಂಸಾಹಾರವನ್ನ ತಿನ್ನುವಂತಿಲ್ಲ. ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯುವವರೆಗೂ ಬ್ರಹ್ಮಚರ್ಯ ಆಚರಿಸಬೇಕು. ಹೆಂಡತಿ ಮಕ್ಕಳು ಅಂತ ಸಂಸಾರದ ಕಡೆ ಲೌಕಿಕ ಜ್ಞಾನ ಇರಬಾರದು. ಪ್ರಾಣ ಪ್ರತಿಷ್ಠಾಪನೆಯ ದಿನ ಮನಸ್ಸು ಹಾಗೂ ದೃಷ್ಟಿಯು ಸ್ಪಷ್ಟವಾಗಿರಬೇಕು. ವಿಚಾರ ಸ್ಪಷ್ಟವಾಗಿರಬೇಕು. ಅಯೋಧ್ಯೆ ಬಾಲರಾಮನ ವಿಗ್ರಹವು ಇನ್ನೂ ಪೂರ್ತಿಯಾಗಿಲ್ಲ. ಕಾರಣ, ಬಾಲರಾಮನ ವಿಗ್ರಹಕ್ಕೆ ದೃಷ್ಟಿ ನೀಡಿದ ಬಳಿಕವೇ ಇದು ಪೂರ್ಣವಾಗುತ್ತೆ. ದೃಷ್ಟಿ ನೀಡಿದ ಬಳಿಕ ಮೊದಲಿಗೆ ಕನ್ನಡಿಯಲ್ಲಿ ಬಾಲರಾಮನಿಗೆ ತನ್ನ ಮುಖವನ್ನ ತೋರಿಸಬೇಕು. ಇದಾದ ನಂತರವೇ ಬಾಲರಾಮನು ಜನರನ್ನ ನೋಡಬೇಕು. ದೃಷ್ಟಿಯನ್ನು ಕೊಡುವುದು ಶಿಲ್ಪಿ ಅರುಣ್ ಯೋಗಿರಾಜ್ ಅಂತಿಮ ಕೆಲಸವಾಗಿದೆ.